ಹಾಯ್ ನಮಸ್ತೆ ಫ್ರೆಂಡ್ಸ್. ನೀವೇನಾದರೂ ಬಿಸ್ನೆಸ್ ಪೋರ್ಟಲ್ ಅನ್ನು ತಗೊಂಡಿದ್ದೀರಾ? ಅದರಲ್ಲಿ ಯಾವ ರೀತಿಯಾಗಿ ಅಮೌಂಟನ್ನು ವಾಲೆಟ್‌ಗೆ ಲೋಡ್ ಮಾಡಬಹುದು ಅನ್ನೋದು ಗೊತ್ತಿಲ್ವಾ? ಹಾಗಾದರೆ ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಯಾವ ರೀತಿಯಾಗಿ ಬಿಸ್ನೆಸ್ ಪೋರ್ಟಲ್‌ದಲ್ಲಿ ಅಮೌಂಟನ್ನು ಲೋಡ್ ಮಾಡುವುದು ಅನ್ನೋದನ್ನು ಕೊಡ್ತಾ ಇದ್ದೇನೆ. ಗೆಳೆಯರೇ, ಈ ಒಂದು ಬಿಸ್ನೆಸ್ ಪೋರ್ಟಲ್ ನಿಮಗೆ ಹೊಸದಾಗಿದ್ದರೆ ಈ ಒಂದು ಪೋರ್ಟಲಿನ ಮುಖಾಂತರ ಸಾಕಷ್ಟು ಸರ್ವಿಸ್ಗಳನ್ನು ನೀವು ಪ್ರೊವೈಡ್ ಮಾಡಬಹುದು. ಅದಕ್ಕೆ ಈ ಒಂದು ಬಿಸ್ನೆಸ್ ಪೋರ್ಟಲ್ದಲ್ಲಿ ರಿಜಿಸ್ಟರ್ ಮಾಡಬೇಕಾಗುತ್ತೆ. ಆ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡಾಗ ಮಾತ್ರ ನಿಮಗೆ ಈ ಒಂದು ವೆಬ್ಸೈಟ್‌ದ ಒಂದು ಲಾಭವನ್ನು ಪಡೆದುಕೊಳ್ಳಲು ಬರುತ್ತೆ. ಹಾಗಾಗಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್‌ದಲ್ಲಿ ಕೊಟ್ಟಿರುವಂತಹ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಒಂದು ಪೋರ್ಟಲ್‌ಗೆ ನೀವು ರಿಜಿಸ್ಟರ್ ಮಾಡಿಕೊಳ್ಳಿ. ಫ್ರೀ ಆಫ್ ಕಾಸ್ಟ್‌ದಲ್ಲಿ ನಿಮ್ಮದೊಂದು ರಿಜಿಸ್ಟರ್ ಮಾಡಿಕೊಡುತ್ತೇನೆ. ಹಾಗೆಯೇ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕಮೆಂಟ್ ಬಾಕ್ಸ್‌ದಲ್ಲಿ ಕಮೆಂಟ್ ಮಾಡಬಹುದು, ಅಥವಾ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್‌ದಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಥ್ರೂ ಕೂಡ ನನಗೆ ಕಾಂಟ್ಯಾಕ್ಟ್ ಡೈರೆಕ್ಟಾಗಿ ಮಾಡಬಹುದು. ಗೆಳೆಯರೇ, ಈ ಒಂದು ಪೋರ್ಟಲ್ ಭಾಳಷ್ಟು ಯೂಸ್ ಆಗೋದು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಜಾಸ್ತಿ ಯೂಸ್ ಆಗತ್ತೆ. ಈ ಒಂದು ಪೋರ್ಟಲನ್ನು ನೀವು ಪಡೆದುಕೊಂಡು ಡೈರೆಕ್ಟಾಗಿ ನೀವು AEPS ಮುಖಾಂತರ ಪೇಮೆಂಟನ್ನು ಡೆಬಿಟ್ ಮಾಡಿಕೊಳ್ಳಿಕ್ಕೆ ಬರುತ್ತೆ. ಈ ಒಂದು ವಿಡಿಯೋದ ಮುಖಾಂತರ ಜಾಸ್ತಿ ಎಕ್ಸ್‌ಪ್ಲೇನ್ ಮಾಡಲಿಕ್ಕೆ ಬರೋದಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರ ಬಗ್ಗೆ. ಅದಕ್ಕೋಸ್ಕರಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್‌ದೊಳಗೆ ಹೇಳಿದ್ದೇನೆ. ಗೆಳೆಯರೇ, ಹಾಗೆಯೇ ಈ ಒಂದು ಪೋರ್ಟಲ್‌ಗೆ ಯಾವ ರೀತಿಯಾಗಿ ನಾವು ಮನಿಯನ್ನು ಲೋಡ್ ಮಾಡಬಹುದು ಅನ್ನೋದನ್ನು ತಿಳಿಸಿಕೊಡುತ್ತೇನೆ. ಗೆಳೆಯರೇ, ಈ ರೀತಿ ಕ್ರೋಮ್ ಬ್ರೌಸರ್ ಇರುತ್ತೆ. ಕ್ರೋಮ್ ಬ್ರೌಸರನ್ನು ಡಬಲ್ ಕ್ಲಿಕ್ ಮಾಡಿಕೊಂಡು ಓಪನ್ ಮಾಡಿ. ಆ ನಂತರ ಇಲ್ಲಿ ನೋಡಿ ಸರ್ಚ್ ಬಾಕ್ಸ್‌ದಲ್ಲಿ ಬಿಸ್ನೆಸ್ ಅಂತೇಳಿ ಟೈಪ್ ಮಾಡಿ. ಬಿಸ್ನೆಸ್ ಟೈಪ್ ಮಾಡಿದ ನಂತರ ಬಿಸ್ನೆಸ್ ಯುವರ್ ಒನ್ ಸ್ಟೆಪ್ ಸೊಲ್ಯೂಷನ್ ಫಾರ್ ಡಿಜಿಟಲ್ ಬ್ಯಾಂಕಿಂಗ್ ಆ್ಯಂಡ್ ಬಿಲ್ ಪೇಮೆಂಟ್ಸ್ ಅಂತೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಬಿಸ್ನೆಸ್‌ದ ಒಂದು ಪೋರ್ಟಲ್‌ದೊಂದು ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದಾಗ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಯೂಸರ್ ID ಕೇಳುತ್ತೆ. ಯೂಸರ್ ID ಮತ್ತು ಪಾಸ್ವರ್ಡನ್ನು ನೀವು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್‌ದಲ್ಲಿ ಕೊಟ್ಟಿರುವಂಥ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಯೂಸರ್ ID ಮತ್ತು ಪಾಸ್ವರ್ಡ್, ಆನಂತರ ಲಾಗಿನ್ ಪಿನ್ನನ್ನು ಪಡೆದುಕೊಳ್ಳಬೇಕಾಗತ್ತೆ. ಪಡೆದುಕೊಂಡಾಗ ಮಾತ್ರ ಈ ಒಂದು ವೆಬ್ಸೈಟ್‌ದಲ್ಲಿ ವಾಲೆಟ್‌ಗೆ ಅಮೌಂಟನ್ನು ಲೋಡ್ ಮಾಡಲು ಬರುತ್ತೆ. ಗೆಳೆಯರೇ, ಇಲ್ಲಿ ನನ್ನ ಹತ್ರ ಲಾಗಿನ್ ಪಾಸ್ವರ್ಡ್ ಇದೆ. ಈ ಒಂದು ಪಾಸ್ವರ್ಡ್ ಥ್ರೂ ನಾನು ಲಾಗಿನ್ ಥ್ರೂ ನಿಮಗೆ ತಿಳಿಸ್ತಾ ಇದ್ದೇನೆ ಯಾವ ರೀತಿಯಾಗಿ ಅಮೌಂಟ್ ಲೋಡ್ ಮಾಡಬಹುದು ಅನ್ನೋದು. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದ ಇಂಟರ್ಫೇಸನ್ನು ಓಪನ್ ಆಗುತ್ತೆ. ಆನಂತರ ನೋಡಿ ಇಲ್ಲಿ ಐಕಾನ್ ಇದೆ ನೋಡಿ, ಈ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಮೈ ವಾಲೆಟ್ ಅಂತೇಳಿ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಡಿಪಾಸಿಟ್ ಮನಿ ಅಂತೇಳಿ ಬರುತ್ತೆ. ಇಲ್ಲಿ ವರ್ಚುವಲ್ AC ಥ್ರೂ ಕೂಡ ನಾವು ಅಮೌಂಟನ್ನು ಡಿಪಾಸಿಟ್ ಮಾಡಲಿಕ್ಕೆ ಬರುತ್ತೆ. ಆನಂತರ ಬ್ಯಾಂಕ್ ಡಿಪಾಸಿಟ್ ಕೂಡ ಮಾಡಲಿಕ್ಕೆ ಬರುತ್ತೆ. ಆನಂತರ QR ಕೋಡ್ ಥ್ರೂ ಕೂಡ ಮಾಡಲಿಕ್ಕೆ ಬರುತ್ತೆ. ಕ್ರೆಡಿಟ್ ಕಾರ್ಡ್ ಥ್ರೂ ಕೂಡ ಮಾಡಲಿಕ್ಕೆ ಬರುತ್ತೆ. ಆನಂತರ ವಾಲೆಟ್ ಥ್ರೂ ಕೂಡ ಮಾಡಲಿಕ್ಕೆ ಬರುತ್ತೆ. ಆನಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಥ್ರೂ ಕೂಡ ಈ ಒಂದು ವಾಲೆಟ್‌ಗೆ ಅಮೌಂಟನ್ನು ಲೋಡ್ ಮಾಡಲಿಕ್ಕೆ ಬರುತ್ತೆ. ಗೆಳೆಯರೇ, ಇಲ್ಲಿ ನೋಡಿ ನಾನು ಸಿಂಪಲ್ ಆಗಿ ಇರ್ತಕ್ಕಂಥ ಒಂದು ಆಪ್ಷನ್ ಯೂಸ್ ಮಾಡಿಕೊಂಡು ಯಾವ ರೀತಿಯಾಗಿ ಲೋಡ್ ಮಾಡುವುದು ಅನ್ನೋದು ತಿಳಿಸ್ಕೊಡ್ತೇನೆ. ಇಲ್ಲಿ QR ಕೋಡ್ ಅಂತೇಳಿದೆ, ಇದ್ರ ಮೇಲೆ ಟಿಕ್ ಮಾರ್ಕ್ ಮಾಡಿ. ಟಿಕ್ ಮಾರ್ಕ್ ಮಾಡಿಕೊಂಡು ಇಲ್ಲಿ ಡಿಪಾಸಿಟ್ ಅಮೌಂಟ್ ಕೇಳ್ತಾ ಇದೆ ನೋಡಿ, ಇಲ್ಲಿ ಮಿನಿಮಮ್ ₹100 ನೀವು ಡಿಪಾಸಿಟ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ 10,000 ತನಕ ನಡೆಯುತ್ತೆ, 20,000 ತನಕ ನಡೆಯುತ್ತೆ. ಎಷ್ಟು ಬೇಕಾದಷ್ಟು ನೀವು ಡಿಪಾಸಿಟನ್ನು ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಆ ನಂತರ ನೋಡಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ PG ಚಾರ್ಜಸ್ ಕೂಡ ಏನೂ ತಗೊಳ್ಳೋದಿಲ್ಲ. ಇಲ್ಲಿ ನೋಡಿ ಈ ರೀತಿ ನಿಮ್ದೊಂದು ಸೆಂಟರ್‌ದ ಹೆಸರು ಬಂದಿರುತ್ತೆ. ಆನಂತರ ಇಲ್ಲಿ QR ಕೋಡ್ ಓಪನ್ ಆಗಿದೆ ನೋಡಿ. ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಮೊಬೈಲ್ ಫೋನ್‌ಪೇ ಥ್ರೂ ಪೇಯನ್ನು ಮಾಡಿದಾಗ ನಿಮ್ಮ ವಾಲೆಟ್‌ಗೆ ಅಮೌಂಟನ್ನು ಲೋಡ್ ಆಗತ್ತೆ. ಲೋಡ್ ಆಗಿರತಕ್ಕಂಥ ಅಮೌಂಟನ್ನು ಇಲ್ಲಿ ನಿಮಗೆ ಶೋ ಆಗುತ್ತೆ ನೋಡಿ, ವಾಲೆಟ್ ಬ್ಯಾಲೆನ್ಸ್ ಅಂತೇಳಿ ಇದೆ. ಇಲ್ಲಿ ಶೋ ಆಗುತ್ತೆ. ಶೋ ಆದ ಕೂಡಲೇ ನೀವು ಈ ಒಂದು ಪೋರ್ಟಲ್‌ನಲ್ಲಿ ಮೊಬೈಲ್ ರಿಚಾರ್ಜ್ ಕೂಡ ಮಾಡಬಹುದು. ಆನಂತರ ಪ್ಯಾನ್ ಕಾರ್ಡ್ ಕೂಡ ತೆಗೆಯಲಿಕ್ಕೆ ಬರುತ್ತೆ. ಸಾಕಷ್ಟು ಸೇವೆಗಳನ್ನು ನೀವು ಕೊಡಲಿಕ್ಕೆ ಬರುವಂಥದ್ದು. ಈ ರೀತಿಯಾಗಿ ನಾವು ಈ ಒಂದು ವಿಡಿಯೋದ ಮುಖಾಂತರ ಈ ಒಂದು ಬಿಸ್ನೆಸ್ ಪೋರ್ಟಲ್ ವಾಲೆಟ್‌ಗೆ ಯಾವ ರೀತಿಯಾಗಿ ಅಮೌಂಟನ್ನು ಲೋಡ್ ಮಾಡುವುದು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಗೆಳೆಯರೇ, ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಬಿಸ್ನೆಸ್ ಪೋರ್ಟಲ್‌ಗೆ ಸಂಬಂಧಪಟ್ಟ ಯಾವ್ಯಾವ ಆಪ್ಷನ್ ಇವೆ ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಸವಿಸ್ತಾರವಾಗಿ ತಿಳಿಸಿಕೊಡುತ್ತೇನೆ. ಅಲ್ಲಿಯವರೆಗೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಮೊದಲಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದು ಮರೆಯಬೇಡಿ. ಏಕೆಂತಂದರೆ ಈ ರೀತಿಯಾದ ವಿಡಿಯೋಸ್ಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಅದರದೊಂದು ನೋಟಿಫಿಕೇಶನ್ ಬರುವಗೋಸ್ಕರ ನೀವು ಬೆಲ್ ಐಕನ್ ಮೇಲೆ ಮಿಸ್ ಮಾಡದೆ ಕ್ಲಿಕ್ ಮಾಡಿ. ಹಾಗೆಯೇ ವಿಡಿಯೋವನ್ನು ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.